ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವಿನ ನಾಯಕತ್ವದ ಕಿತ್ತಾಟ ಈಗ ಧರ್ಮ ದಂಗಲ್ ಕಡೆಗೆ ತಿರುಕೊಳ್ತಾ ಇದೆ. ಭಿನ್ನಮತೀಯ ಚಟುವಟಿಕೆಗಳಿಂದ ಲಾಭ ಪಡೆದುಕೊಳ್ಳದ ಯತ್ನಾಳ್ ಪಕ್ಷದ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಹಾಗೆ ಬಿಎಸ್ವೈ ಮಗ ವಿಜಯೇಂದ್ರ ಅವರ ಪ್ರಭಾವ ತಗ್ಗಿಸೋದಕ್ಕೆ ಧರ್ಮಾಸ್ತ್ರದ ಮೊರೆ ಹೋಗ್ತಾ ಇದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದಲ್ಲಿ ಇದೇ ಮಾರ್ಚ್ 4ನೇ ತಾರೀಕು ವೀರಶೈವ ಲಿಂಗಾಯತ ಸಮುದಾಯದ ಸಭೆ ನಡೆಸೋದಕ್ಕೆ ತೀರ್ಮಾನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಅವತ್ತೇ ಬಿವೈ ವಿಜಯೇಂದ್ರ ಬಣದ ಲಿಂಗಾಯತ ನಾಯಕರು ಕೂಡ ಬೆಂಗಳೂರಿನಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಸಮಾವೇಶ ನಡೆಸೋದಕ್ಕೆ ಡಿಸೈಡ್ ಮಾಡಿರೋದು ಬಿಜೆಪಿಯ ಒಳಗೇನೆ ಧರ್ಮ ದಂಗಲ್ ನಡೀತಾ ಇದೆ ಅನ್ನೋದನ್ನ ತೋರಿಸುತ್ತೆ. ಪಂಚಮಸಾಲಿ ಮೀಸಲಾತಿಗೆ ಬಿಎಸ್ ಯಡಿಯೂರಪ್ಪ ವಿರೋಧ ವ್ಯಕ್ತಪಡಿಸಿದ್ರು ಅನ್ನೋ ಕಾರಣವನ್ನ ಮುಂದಿಟ್ಕೊಂಡು ಯತ್ನಾಳ್ ಸಮುದಾಯದಲ್ಲಿ ಯಡಿಯೂರಪ್ಪನವರ ಪ್ರಭಾವ ತಗ್ಗಿಸೋದಕ್ಕೆ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ಭಾಗಿಯಾಗಿದ್ದ ಬಿಜೆಪಿ ಶಾಸಕರಾದ ಅರವಿಂದ್ ಬೆಲ್ಲದ್, ಸಿಸಿ ಪಾಟೀಲ್, ಮಾಜಿ ಸಚಿವ ಮುರುಗೇಶ್ ನಿರಾಣಿ ಸೇರಿದಂತೆ ಹಲವರಲ್ಲಿ ಬಿಎಸ್ ಯಡಿಯೂರಪ್ಪನವರ ಬಗ್ಗೆ ಮೀಸಲಾತಿ ಹೋರಾಟದ ವಿಚಾರದಲ್ಲಿ ಅಸಮಾಧಾನ ಇದೆ. ಸಮುದಾಯದಲ್ಲೂ ಕೂಡ ಅದನ್ನ ಗಟ್ಟಿಯಾಗಿ ನೆಲೆಯೂರೋದಕ್ಕೆ ಯತ್ನಾಳ್ ಪ್ರಯತ್ನ ಪಡುತ್ತಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ಬಿಎಸ್ ಯಡಿಯೂರಪ್ಪ ವಿರುದ್ಧ ಟೀಕೆ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅವರ ಮಗ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಈ ಸಂಬಂಧ ಆರೋಪಗಳನ್ನು ತಳ್ಳಿಹಾಕಿದ್ರು. ಕೆಲವರು ವೈಯಕ್ತಿಕ ಕಾರಣಗಳಿಂದ ಮಾಜಿ ಸಿಎಂ ಯಡಿಯೂರಪ್ಪನವರ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ, ಪಂಚಮಸಾಲಿ ಹೋರಾಟಕ್ಕೆ ಅನ್ಯಾಯ ಮಾಡಿದ್ರು ಅನ್ನೋದು ಸತ್ಯಕ್ಕೆ ದೂರವಾದ ವಿಚಾರ. ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲೇ ಪಂಚಮಸಾಲಿ ಸಮಾಜಕ್ಕೆ 3B ಅಡಿ ಮೀಸಲಾತಿ ಸಿಕ್ತು. ಈಗ 2A ಸೇರ್ಪಡೆಗಾಗಿ ನಡೆಸ್ತಾ ಇರೋ ಹಕ್ಕೊತ್ತಾಯಕ್ಕೆ ನಮ್ಮ ಬೆಂಬಲ ಇದೆ ಅಂತ ಹೇಳೋ ಮೂಲಕ ವಿಜಯೇಂದ್ರ ಅವರು ಯತ್ನಾಳ್ ವಿರುದ್ಧ ಕಿಡಿಕಾರಿದ್ರು. ಬಿಜೆಪಿ ರೆಬೆಲ್ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತರ ಸಭೆಗೆ ಪ್ರತಿಯಾಗಿ ಬಿವೈ ವಿಜಯೇಂದ್ರ ಬಣದ ನಾಯಕ ಎಂಪಿ ರೇಣುಕಾಚಾರ್ಯ ಕೂಡ ಪ್ರತ್ಯೇಕ ವೀರಶೈವ ಲಿಂಗಾಯತರ ಸಭೆ ನಡೆಸಿ ತಿರುಗೇಟು ಕೊಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಬಿಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬದ ನೆಪದಲ್ಲಿ ಬೆಂಗಳೂರಿನ ಅವರ ನಿವಾಸದಲ್ಲೇ ರೇಣುಕಾಚಾರ್ಯ ಅವರು ಸಮುದಾಯದ ಪ್ರಮುಖರ ಸಭೆ ಕರೆದಿದ್ರು. ಆದರೆ ಈ ಸಭೆಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯವನ್ನ ಪ್ರತಿನಿಧಿಸೋ ಪ್ರಮುಖ ನಾಯಕರು ಯಾರೂ ಭಾಗಿಯಾಗಿರಲಿಲ್ಲ. ಇದರಿಂದ ಬಿವೈ ವಿಜಯೇಂದ್ರ ಅವರಿಗೆ ಸ್ವಲ್ಪ ಹಿನ್ನಡೆಯಾಗಿತ್ತು. ಬಿಜೆಪಿ ಶಾಸಕ ಯತ್ನಾಳ್ ಅವರಿಗೆ ಪ್ರತೀಕಾರವಾಗಿ ವೀರಶೈವ ಲಿಂಗಾಯತ ಸಮುದಾಯದ ಸರಣಿ ಸಭೆಗಳನ್ನು ನಡೆಸೋದಕ್ಕೆ ಡಿಸೈಡ್ ಮಾಡಿದ್ದ ತಮ್ಮ ಬಣದ ನಾಯಕರಿಗೆ ವಿಜಯೇಂದ್ರ ಈಗ ಸದ್ಯಕ್ಕಂತೂ ಬ್ರೇಕ್ ಹಾಕಿದ್ದಾರೆ. ಸಮಾಜದ ಹೆಸರಲ್ಲಿ ಯಾರೂ ಸಭೆ ಮಾಡಬೇಡಿ, ಬದಲಿಗೆ ಪಕ್ಷ ಸಂಘಟನೆಗೆ ಒತ್ತು ಕೊಡಿ ಅಂತ ಸಲಹೆ ಕೊಡೋ ಮೂಲಕ ಸಮುದಾಯದ ಸಭೆ ನಡೆಸೋ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಅವರು, ಸಮಾಜ ಕಟ್ಟಿದ ಬಸವಣ್ಣನವರ ತತ್ವ ಸಿದ್ಧಾಂತದ ಮೂಲಕ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ಧ್ಯೇಯ ಪಾಲಿಸಿದವರು ಬಿಎಸ್ ಯಡಿಯೂರಪ್ಪನವರು. ನನ್ನ ತಂದೆಯ ಆದರ್ಶಗಳನ್ನೇ ಪಾಲಿಸುತ್ತಿರುವ ನಾನು ವೀರಶೈವ ಲಿಂಗಾಯತ ಸಮಾಜಕ್ಕೆ ಸೇರಿದವನು ಎಂಬ ಬಗ್ಗೆ ಕಾಳಜಿಪೂರ್ವಕ ಹೆಮ್ಮೆ ಇರಿಸಿಕೊಂಡಿದ್ದೀನಿ. ಈ ನಿಟ್ಟಿನಲ್ಲಿ ಸಮಾಜದ ಆಶಯಕ್ಕೆ ಪೂರಕವಾಗಿ ಸರ್ವ ಸಮಾಜಗಳ ಬಗ್ಗೆ ಸಮಭಾವ ಇಟ್ಕೊಂಡು ಒಟ್ಟು ಸಮಾಜದ ಏಳಿಗೆ ಹಾಗೂ ಅಭಿವೃದ್ಧಿಗಾಗಿ ಚಿಂತಿಸಿದ್ದೀನಿ ಅಂತ ಉಲ್ಲೇಖಿಸಿದ್ದಾರೆ. ಇತ್ತೀಚಿನ ರಾಜಕೀಯ ಬೆಳವಣಿಗೆಯಲ್ಲಿ ನನ್ನ ಕೆಲವು ಹಿತೈಷಿಗಳು ನನ್ನ ಹಾಗೂ ನಮ್ಮ ತಂದೆಯವರ ಮೇಲಿನ ಅಭಿಮಾನದಿಂದ ವೀರಶೈವ ಲಿಂಗಾಯತ ಸಮುದಾಯದ ಸರಣಿ ಸಭೆ ನಡೆಸೋದಕ್ಕೆ ಹೊರಟಿದ್ರು. ಇದು ನನ್ನ ಗಮನಕ್ಕೆ ಬಂದ ತಕ್ಷಣದಲ್ಲೇ ನಿಲ್ಲಿಸುವಂತೆ ಸೂಚಿಸಿದ್ದೇನೆ. ಸಭೆಗಳನ್ನ ಮಾಡೋದ್ರಿಂದ ಪಕ್ಷಕ್ಕೂ ಮುಜುಗರದ ಸನ್ನಿವೇಶ ಸೃಷ್ಟಿಯಾಗತ್ತೆ. ಸಮಾಜದ ಹೆಸರಲ್ಲಿ ಸಭೆಗಳನ್ನ ಸಂಘಟಿಸೋ ಪ್ರಯತ್ನವನ್ನ ಕೂಡಲೇ ನಿಲ್ಲಿಸಬೇಕು ಅಂತ ವಿನಂತಿಸಿದ್ದೀನಿ ಅಂತಾನೂ ತಿಳಿಸಿದ್ದಾರೆ. ಈ ಹಿಂದೆ ದಾವಣಗೆರೆಯಲ್ಲಿ ಬಿಎಸ್ ಯಡಿಯೂರಪ್ಪ ಜನ್ಮ ದಿನಾಚರಣೆಯ ನೆಪದಲ್ಲಿ ತಮ್ಮ ಪರ ಶಕ್ತಿ ಪ್ರದರ್ಶನ ಸಮಾವೇಶ ನಡೆಸೋದಕ್ಕೆ ಮುಂದಾಗಿದ್ದ ತಮ್ಮ ಬಣದ ಎಂಪಿ ರೇಣುಕಾಚಾರ್ಯ ಹಾಗೆ ಮತ್ತಿತರರಿಗೂ ವಿಜಯೇಂದ್ರ ಅವರು ಇದೇ ರೀತಿಯಲ್ಲಿ ಸಮಾವೇಶ ಘೋಷಣೆಯಾದ ಬೆನ್ನಲ್ಲೇ ತಡೆಯೊಡ್ಡಿದ್ದನ್ನ ಇಲ್ಲಿ ಸ್ಮರಿಸಬಹುದು. ಬಿವೈ ವಿಜಯೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ಸಲುವಾಗಿಯೇ ಯತ್ನಾಳ್ ಅವರು ವೀರಶೈವ ಲಿಂಗಾಯತ ಸಮುದಾಯದ ಸಭೆ ನಡೆಸ್ತಾ ಇದ್ದಾರೆ ಅಂತ ಮೂಲಗಳಿಂದ ಮಾಹಿತಿ ಸಿಗ್ತಾ ಇದೆ. ಇತ್ತೀಚೆಗಷ್ಟೇ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಯತ್ನಾಳ್ ಸಮುದಾಯದ ಮುಖಂಡರು ಸಭೆ ನಡೆಸಿದ್ರು. ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರನ್ನ ಒಟ್ಟಿಗೆ ಸೇರಿಸಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿವೈ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅಂತ ಹೈಕಮಾಂಡ್ ಬಳಿಗೆ ನಿಯೋಗ ಕೊಂಡೊಯ್ಯೋದಕ್ಕೆ ಆ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿತ್ತು. ವಿಜಯೇಂದ್ರ ಅವರು ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ರಾಜ್ಯಾಧ್ಯಕ್ಷ ಆಗಬಾರದು, ವೀರಶೈವ ಲಿಂಗಾಯತ ಸಮುದಾಯದ ಕೋಟಾದಲ್ಲಿ ಯತ್ನಾಳ್, ವಿ ಸೋಮಣ್ಣ ಅಥವಾ ಬಸವರಾಜ ಬೊಮ್ಮಾಯಿ ಅವರಲ್ಲಿ ಯಾರಿಗಾದರೂ ರಾಜ್ಯಾಧ್ಯಕ್ಷ ಸ್ಥಾನ ನೀಡಬೇಕು ಅಂತ ವರಿಷ್ಠರಿಗೆ ಮನವಿ ಮಾಡುವುದಕ್ಕೆ ತೀರ್ಮಾನಿಸಲಾಗಿತ್ತು. ಒಂದು ವೇಳೆ ಅನ್ಯ ಸಮುದಾಯಗಳಿಗೆ ಅಧ್ಯಕ್ಷ ಸ್ಥಾನ ಮೀಸಲಿಟ್ಟರೆ ಪರಿಶಿಷ್ಟ ಜಾತಿಯಿಂದ ಅರವಿಂದ ಲಿಂಬಾವಳಿ, ಹಿಂದುಳಿದ ವರ್ಗಗಳ ಸಮುದಾಯದಿಂದ ಕುಮಾರ್ ಬಂಗಾರಪ್ಪ ಅಥವಾ ಸುನೀಲ್ ಕುಮಾರ್ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪರಿಗಣಿಸಬೇಕು ಅಂತ ಒತ್ತಾಯ ಮಾಡೋದಕ್ಕೆ ನಿರ್ಧರಿಸಲಾಗಿದೆಯಂತೆ. ಒಟ್ಟಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರ ಪಟ್ಟಕ್ಕಾಗಿ ಬಿಜೆಪಿಯ ಬಣಗಳ ನಡುವೆ ಶುರುವಾಗಿದ್ದ
ಹಗ್ಗ ಜಗ್ಗಾಟ ಈಗ ಪಕ್ಷದ ವ್ಯಾಪ್ತಿಯನ್ನೂ ಮೀರಿ ಸಮುದಾಯದ ಬಳಿಗೆ ವಿಸ್ತರಿಸಿದೆ. ವೀರಶೈವ ಲಿಂಗಾಯತ ಸಮುದಾಯದ ಮಟ್ಟದಲ್ಲಿ ತಮ್ಮ ಬೆಂಬಲವನ್ನ ಒಟ್ಟಿಗೆ ಸೇರಿಸಿಕೊಳ್ಳೋದಕ್ಕೆ ಎರಡೂ ಬಣಗಳ ಮೇಲಾಟ ಮಾತ್ರ ತುಂಬಾನೇ ಆಕ್ಟಿವ್ ಆಗ್ತಾ ಇದೆ. ಆದ್ರೆ ಒಂದಂತೂ ಇಲ್ಲಿ ಆಶ್ಚರ್ಯ ಆಗೋದು, ಇದೆಲ್ಲವನ್ನ ನೋಡ್ಕೊಂಡು ಬರ್ತಾ ಇರೋ ಹೈಕಮಾಂಡ್ ಯಾಕೆ ಸುಮ್ಮನೆ ಇದೆ? ಈಗ ಮಾರ್ಚ್ 4ನೇ ತಾರೀಕು ಯತ್ನಾಳ್ ಬಣದವರು ಸಭೆ ನಡೆಸೋದಕ್ಕೆ ಡಿಸೈಡ್ ಮಾಡಿರೋದ್ರಿಂದ ಈ ಸಭೆಗೆ ಯಾವುದೇ ಅಡ್ಡಿ ಆತಂಕಗಳು ಎದುರಾಗೋದಿಲ್ವಾ? ಈಗ BY ವಿಜಯೇಂದ್ರ ಅವರೇ ಮುನ್ನೆಚ್ಚರಿಕಾ ಕ್ರಮವಾಗಿ ತಮ್ಮ ಬಣದವರಿಗೆ ಯಾವುದೇ ಸಭೆ ಮಾಡೋದು ಬೇಡ ಅಂತ ಟ್ವೀಟ್ ಮೂಲಕ ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ಆದ್ರೆ ಯತ್ನಾಳ್ ಬಣದವರಿಗೆ ಹೇಳೋರ್ ಕೇಳೋರ್ ಯಾರು ಇಲ್ವಾ ಅನ್ನೋ ಪ್ರಶ್ನೆಯಲ್ಲಿ ಕ್ರಿಯೇಟ್ ಆಗುತ್ತೆ. ಈ ಹಿಂದೆಯೇ ನಾವು ಸಾಕಷ್ಟು ಸಲ ಹೇಳಿದ್ವಿ, ಯತ್ನಾಳ್ BSY ಬಗ್ಗೆ, ಅವರ ಮಗ ವಿಜಯೇಂದ್ರ ಬಗ್ಗೆ ಹಾದಿ ಬೀದಿಯಲ್ಲಿ ಬಾಯಿಗೆ ಬಂದಂತ ಹೇಳಿಕೆಗಳನ್ನ ಕೊಟ್ಕೊಂಡು ಬರ್ತಾ ಇದ್ರು, ಆರೋಪಗಳನ್ನ ಮಾಡ್ತಾ ಇದ್ರು. ಒಂದಷ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ದನ್ನ ಬಿಟ್ರೆ ಇನ್ನೇನೂ ಕ್ರಮವನ್ನ ತೆಗೆದುಕೊಳ್ಳಿಲ್ಲ. ಈಗ ಸಭೆ ಮಾಡೋದ್ರ ಮುಖಾಂತರವಾಗಿ, ಅದರಲ್ಲೂ ಧರ್ಮದ ವಿಚಾರವನ್ನ ಮುದ್ದಿಟ್ಕೊಂಡು ವೀರಶೈವ ಲಿಂಗಾಯತರ ಸಭೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕೆ ಬ್ರೇಕ್ ಹಾಕೋ ಪ್ರಯತ್ನವನ್ನ ಹೈಕಮಾಂಡ್ ಇಲ್ಲಿ ಮಾಡೋದಿಲ್ವಾ? ಒಂದ್ ವೇಳೆ ಈ ಸಭೆ ನಡೆದ ಮೇಲೆ ಯಾವ ರೀತಿಯ ಬದಲಾವಣೆಗಳು ಆಗಬಹುದು? ಒಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರೇ ಮುಂದುವರಿತಾರೆ ಅಂತ ಹೇಳಲಾಗ್ತಾ ಇದ್ರು, ಏನೇನ್ ಪ್ರಯತ್ನಗಳನ್ನ ಮಾಡಬಹುದೋ, ಯಾವ ರೀತಿಯಾಗಿ ಈ ವಿಚಾರದಲ್ಲಿ ಹೋರಾಟ ಮಾಡಿ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗೋದನ್ನ ತಪ್ಪಿಸಬಹುದು, ಆ ಎಲ್ಲಾ ನಿಟ್ಟಿನಲ್ಲೂ ಕೂಡ ಯತ್ನಾಳ್ ಬಣ ಪ್ರಯತ್ನಗಳನ್ನ ಸತತವಾಗಿ ಮಾಡ್ತಾನೆ ಇದೆ. ಒಂದಷ್ಟು ಫೇಲ್ಯೂರ್ ಆಗ್ತಾ ಇದೆ. ಹಾಗೆ ಮರಳಿ ಯತ್ನವ ಮಾಡು ಅನ್ನೋ ಹಾಗೆ ಯಾವ್ದಾದ್ರೂ ಒಂದು ಫಲ ಕೊಡಬಹುದು ಅನ್ನೋದನ್ನ ಗಮನದಲ್ಲಿಟ್ಕೊಂಡು ಯತ್ನಾಳ್ ಟೀಮ್ ಈಗ ಸಮುದಾಯದ ಸಭೆಯನ್ನ ನಡೆಸಿ ಒಂದಷ್ಟು ಬೆಳವಣಿಗೆಗಳಿಗೆ ಇದು ಕಾರಣ ಆಗಬಹುದು ಅಂತ ಪ್ಲಾನ್ ಹಾಕೊಂಡಿದೆ. ಅದು ಅನ್ಕೊಂಡಂತೆ ಆಗುತ್ತಾ? ಹೈಕಮಾಂಡ್ ಇದಕ್ಕೆ ಅವಕಾಶ ಮಾಡಿಕೊಡುತ್ತಾ? ಕಾದು ನೋಡ್ಬೇಕು.